ರೈತರಿಗೆ ಉಚಿತವಾಗಿ ನೀಡಲಾಗುತ್ತಿರುವ ಕೃಷಿ ಪಂಪ್ ಸೆಟ್ಗಳ ವಿದ್ಯುತ್ ಸಂಪರ್ಕದ ಮೇಲಿನ ಸ್ಥಿರ ಶುಲ್ಕ ಮತ್ತು ಇತರೆ ಹೆಚ್ಚುವರಿ ಶುಲ್ಕಗಳನ್ನು ರದ್ದುಪಡಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಿಜಿಸ್ಟರ್ಡ್ ವತಿಯಿಂದ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗದ ಅಧ್ಯಕ್ಷರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಮನವಿಯಲ್ಲಿ ರಾಜ್ಯ ಸರ್ಕಾರ ರೈತರಿಗೆ ಉಚಿತ ವಿದ್ಯುತ್ ನೀಡುವುದಾಗಿ ಘೋಷಿಸಿದ್ರು ವಿವಿಧ ರೀತಿಯ ಹೆಚ್ಚುವರಿ ಶುಲ್ಕಗಳನ್ನು ವಿಧಿಸುವ ಮೂಲಕ ರೈತರ ಮೇಲೆ ಆರ್ಥಿಕ ಭಾರವನ್ನು ಹಾಕಲಾಗ್ತಾ ಇದೆ. ಈಗಾಗಲೇ ಮಳೆ ಕೊರತೆ, ಬೆಳೆ ನಷ್ಟ ಹಾಗೂ ಕೃಷಿ ವೆಚ್ಚದ ಏರಿಕೆಯಿಂದ ಸಂಕಷ್ಟದಲ್ಲಿರುವ ರೈತರಿಗೆ ಈ ಹೆಚ್ಚುವರಿ ಶುಲ್ಕಗಳು ಮತ್ತಷ್ಟು ತೊಂದರೆಯನ್ನು ಉಂಟು ಮಾಡ್ತಿವೆ. ಆದ್ದರಿಂದ ಕೃಷಿ ಪಂಪ್ ಸೆಟ್ಗಳಿಗೆ ವಿಧಿಸಲಾಗುತ್ತಿರುವ ಸ್ಥಿರ ಶುಲ್ಕ ಸೇರಿದಂತೆ ಎಲ್ಲ ಹೆಚ್ಚುವರಿ ಶುಲ್ಕಗಳನ್ನು ತಕ್ಷಣವೇ ರದ್ದುಪಡಿಸಿ ರೈತರಿಗೆ ಸಂಪೂರ್ಣ ಉಚಿತ ವಿದ್ಯುತ್ ಸೌಲಭ್ಯ ಒದಗಿಸುವಂತೆ ಒತ್ತಾಯಿಸಲಾಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ನಾಗರಾಜ ಕಳ್ಳಿಮಠ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಗಾಳಪ್ಪ ಹೆಚ್ ಹರಿಜನ್, ಲಕ್ಷ್ಮೇಶ್ವರ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಸರ್ಕಾರ ರೈತರನ್ನ ಒಕ್ಕಲೆಬ್ಬಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಈ ವಿದ್ಯುತ್ ಖಾಸಗೀಕರಣ ಅನ್ನೋದೇನಿದೆಯಲ್ಲ, ಅದು ರೈತರಿಗೆ ವಿಷವನ್ನ ಹಾಕಿದಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಇಲ್ಲಿವರೆಗೂ ನಮಗೆ ವಿದ್ಯುತ್ತನ್ನ ಉಚಿತವಾಗಿ ನೀಡ್ತಾ ಇದ್ರು. ಈಗ ಮುಂದಿನ ದಿನಮಾನದಲ್ಲಿ ರೈತರ ಕಡೆ ಹೇಗೆ ದುಡ್ಡನ್ನ ಕಿತ್ತುಕೊಳ್ಳುವುದು ಅಂತ ಈ ಒಂದು ಕೆಲಸವನ್ನ ಸರ್ಕಾರ ನಡೆಸ್ತಾ ಇದೆ. ಇಂಥ ಕೆಲಸಕ್ಕೆ ನಾವು ಯಾವುದೇ ರೀತಿಯ ಅವಕಾಶವನ್ನ ರೈತರು ಮಾಡಿಕೊಡುವುದಿಲ್ಲ. ಖಾಸಗೀಕರಣಕ್ಕೆ ಎಲ್ಲಾ ರೈತರು ನಾವು ವಿರೋಧವನ್ನ ಮಾಡುತ್ತೇವೆ. ನಮಗೆ ಒಪ್ಪಿಗೆ ಇಲ್ಲ. ಟಾಟಾ ಪವರ್ ಕಂಪನಿಗೆ ನೀವು ಅನುಮೋದನೆ ನೀಡಬಾರದು ಅಂತ ನಮ್ಮ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ರೈತ ಸಂಘ ಇದಕ್ಕೆ ಉಗ್ರವಾದ ಹೋರಾಟವನ್ನು ನಾವು ಕೈಗೊಳ್ಳಬೇಕಾಗುತ್ತೆ ಮುಂದಿನ ದಿನಮಾನದಲ್ಲಿ. ಆ ಉದ್ದೇಶಕ್ಕಾಗಿ ನಾವು ನಮ್ಮ ಲಕ್ಷ್ಮೇಶ್ವರ ತಾಲೂಕಿನ ವತಿಯಿಂದ ಎಲ್ಲಾ ರೈತರು ಕೂಡಿ ತಾಲೂಕಿನಾದ್ಯಂತ ತಹಸೀಲ್ದಾರ್ ಮುಖಾಂತರ ನಾವು ಮನವಿಯನ್ನ ಕೊಡಲಿಕ್ಕೆ ಇವತ್ತಿನ ದಿವಸ ನಾವು ಬಂದಿದ್ದೇವೆ. ಈ ಖಾಸಗೀಕರಣವನ್ನ ನಾವು ವಿರೋಧಿಸುತ್ತೇವೆ ಮತ್ತು ಆಕ್ಷೇಪಣೆಯನ್ನು ಕೂಡ ನಾವು ಮಾಡ್ತೇವೆ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ಕಾರಕ್ಕೆ